ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ನಾವು ಟ್ರೈನ್ ಜರ್ನಿ ಮಾಡ್ತಾ ಇದ್ವಿ. ಸೊ 3 ದಿನ ಫುಲ್ ಚಿಲ್ ಔಟ್ ಮಾಡೋಕ್ಕೆ ಖುಷಿಯಿಂದ ಹೋಗ್ತಾ ಇದ್ದೀವಿ. ಸೊ ಫಸ್ಟು ನಾವು ರಾಜಾಜಿನಗರದಿಂದ ಆಟೋದಲ್ಲಿ ನೋಡಿ, ಕಾವ್ಯ ಲಗೇಜ್ ಆಲ್ರೆಡಿ ಪ್ಯಾಕ್ ಮಾಡಿದ್ದೆ. ಇದು ನನ್ನ ಲಗೇಜು, ಬ್ಯಾಕ್ ಸೈಡ್ ಇರೋದು ಕಾವ್ಯ, ಇದೆಲ್ಲ ಲಗೇಜ್ ಇದು. ಸೊ ಇಲ್ಲಿ ಕಾವ್ಯ. ಸೊ ಈಗ ನಾವು ಜರ್ನಿ ಶುರು ಮಾಡಿದ್ದು ಆ್ಯಕ್ಚುಲಿ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಸೊ ಹಾಗಾಗಿ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಈಗ ರೋಡಲ್ಲಿ ಹೋಗ್ತಾ ಇದ್ದೀವಿ. ನೆಕ್ಸ್ಟು ಟ್ರೈನಲ್ಲಿ ಹೋಗ್ತೀವಿ. ಅದು ನೆಕ್ಸ್ಟು ಯಾವುದ್ರಲ್ಲಿ ಹೋಗ್ತೀವಿ ಅಂತ ತಿಳಿಸ್ತೀವಿ. ಸೊ ಆ್ಯಕ್ಚುಲಿ ನಾನು ತುಂಬ ವ್ಲಾಗ್ ಮಾಡಿರೋದು, ಫ್ಲೈಟಲ್ಲಿ ಹೋಗೋ ವ್ಲಾಗ್ ಕೂಡ ಮಾಡಿದ್ದೀವಿ ನಾವು, ಥೈಲ್ಯಾಂಡದು. ಹಾಗೆ ಟ್ರೈನಲ್ಲಿ ಹೋಗೋದು ಕೂಡ ನಾವು ಮಾಡಿದ್ದೀವಿ, ರೋಡ್ ಟ್ರಿಪ್ಸು ಮಾಡಿದ್ದೀವಿ. ಆ್ಯಂಡ್ ಇನ್ನೊಂದು ಬಾಕಿ ಇದೆ, ಅದು ಯಾವುದಂತ ಗೆಸ್ ಮಾಡಿ ನೋಡೋಣ. ಮೇ ಬಿ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಆದರೂ ನಮ್ಮ ಒಂದು ಜರ್ನಿ ಯಾವ ಥರ ಇರುತ್ತೆ, ಹೇಗೆಲ್ಲ ಮಾಡ್ತೀವಿ, ಯಾವ ಥರ ಫುಡ್ ಎಕ್ಸ್ಪ್ಲೋರ್ ಮಾಡ್ತೀವಿ, ಯಾವ ಥರ ಇರುತ್ತೆ ಅನ್ನೋದನ್ನೆಲ್ಲ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ಕೊಡ್ತೀವಿ. ಸೊ ಅಲ್ಲಿವರೆಗೂ ನಾವು ಇವಾಗ ಟ್ರೈನ್ ಬರುತ್ತೆ. ಸೊ ಟ್ರೈನ್ಗೆ ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ ರಾಜಾಜಿನಗರದಿಂದ ಆಟೋದಲ್ಲಿ. ಸೊ ಫೈನಲಿ ನಾವು ಟ್ರೈನ್ ಹತ್ತಿದೀವಿ. ಫಾರ್ ದ ಫಸ್ಟ್ ಟೈಮ್ ಆಫ್ಟರ್ 6-7 ಇಯರ್ಸ್ ಆದ್ಮೇಲೆ ಟ್ರೈನ್ ಹತ್ತಿರೋದು. ಬಟ್ ಈಗ ನಮ್ಮ ಟ್ರೈನ್ ಹೇಗಿದೆ ಅಂದ್ರೆ ನೋಡಿ, ಸಕ್ಕತ್ತಾಗಿದೆ. ಫುಲ್ ಖಾಲಿ ಖಾಲಿ, ಅಲ್ಲಿರೋ ಪ್ರೇಕ್ಷಕರೆಲ್ಲ ಕೈಗೆ ಸಿಗ್ತಾ ಇಲ್ಲ ಫುಲ್ಲು. ಆಕ್ಚುಲಿ ನಾವಿವತ್ತು ನಮ್ಮ ಒಂದು ಗ್ಯಾಂಗ್, ನಮ್ಮ ಟೀಮ್ ಜೊತೆ ಹೋಗ್ತಿದೀವಿ. ಅನು ಮೇಡಮ್ ಹಾಯ್ ಮಾಡಿ. ಇವ್ರು ಅನು ಮೇಡಮ್, ಇವ್ರು ಗೊತ್ತಾ ಇದಾರೆ ನಮ್ಮ ಬ್ಲಾಗ್ ಅಲ್ಲಿ ಬರುವಂತ ಮಹಾಪ್ರಭು. ಅಂಡ್ ಇವ್ರೆ ಥೈಲ್ಯಾಂಡ್ ಅಲ್ಲಿ ಇಬ್ರು ಲೇಟ್ ಆಗಿ ಬಂದವ್ರು, ಇವ್ರೆ ಜಾಕೀರ್ ಸರ್. ಸೊ ಜಾಕೀರ್ ಸರ್, ಶ್ರುತಿ ಮೇಡಮ್, ಪ್ರತಿಮಾ ಮೇಡಮ್. ಸೊ ಇನ್ ಮಿಕ್ಕಿದವರೆಲ್ಲ ತುಂಬಾ ದೂರ ಇದ್ದಾರೆ. ಸೊ ಇವಾಗ ಟ್ರೈನ್ ಅಲ್ಲಿ ಬೋರ್ ಆಗ್ತಿದೆ, ಒಂದು ಆಕ್ಟಿವಿಟಿ ಮಾಡೋಣ ಅಂತ ಇದೀನಿ, ಒಂದು ಟಾಸ್ಕ್ ಮಾಡೋಣ. ಸೊ ಟಾಸ್ಕ್ ಏನಂತಂದ್ರೆ, ಟಾಸ್ಕ್ ಮಾಡೋಣವಾ? ಒಂದು ವಾಟರ್ ಬಾಟ್ಲ್ ಬೇಕು. ಒಂದ್ ನಿಮಿಷ ರೀ. ಸೊ ಈಗ ಆಕ್ಚುಲಿ ಒಂದು ಬೇರೆ ಗೇಮ್ ಆಡೋಣ ಅಂತ ಇದೀವಿ. ಏನ್ ಗೇಮ್ ಅಂತ ಹೇಳಿದ್ರೆ 1 2 3 4 5 ಗೆ ಸಾಂಗ್ ಆಡೋಂಥದ್ದು. ಸೊ ಸಾಂಗ್ ಆಡ್ಬೇಕು, ಕನ್ನಡ, ಇಂಗ್ಲಿಷ್, ಹಿಂದಿ ಯಾವ್ದಾದ್ರು ಸರಿ ಸಾಂಗ್ ಆಡೋದು. ಇವಾಗ ನಾವು 9 ಮೆಂಬರ್ಸ್ ಇಲ್ಲಿದೀವಿ ಈ ಬೋಗಿಯಲ್ಲಿ, ಇನ್ ಮಿಕ್ಕಿದ ಜನ ಆ ಕಡೆ ಇದ್ದಾರೆ. ಸೊ ನಾವು ಬರೀ ಇಲ್ಲಿರೋರು ಮಾತ್ರ ಮಾಡ್ತಾ ಇದೀವಿ, ಓಕೆನಾ? ಸೊ ಫಸ್ಟ್ ದಿವ್ಯಾ ಮೇಡಮ್ ಇಂದ ಶುರು ಮಾಡೋಣ. ಎಸ್ ದಿವ್ಯಾ ಮೇಡಮ್, ಯಾವ ಸಾಂಗ್ ಸ್ಟಾರ್ಟ್? ನಾನಿರುವುದು ನಿಮಗಾಗಿ, ನಾಡಿರುವುದು ನಮಗಾಗಿ, ಕಣ್ಣೀರೇಕೆ ಬಿಸಿರೇಕೆ, ಕಣ್ಣೀರೇಕೆ ಬಿಸಿರೇಕೆ, ಬಾಳುವರೆಲ್ಲ ಹಾಯಾಗಿ, ಬಾಳುವರೆಲ್ಲ ಹಾಯಾಗಿ. 7 8 9 10 11 13 14. ಒಂದೇ ಒಂದು ಮಾತಿರು ತೋಳಲಿ ಬಳಸಲು, ಒಂದೇ ಒಂದು ಬಯಕೆಯು ನಿನ್ನ ಮುದ್ದಾಡಲು. 16 17 18 19. ನನ್ನ ನೀನು ಗೆಲ್ಲಲಾರೆ, ತಿಳಿದು ತಿಳಿದು ಚೆಲ್ಲವೇ ತಗೆ, ಎಲ್ಲರೆದುರು ಮಾನವಾಗಿ ಕೊನೆಗೆ ಮನೆಗೆ ಓಡುವೆ, ನನ್ನಂತ ಗೆಲ್ಲಕ್ಕೆ ಆಸೆಯೇ ನಿನಗೆ. ಯುಗ ಯುಗಗಳ ಸಾಗಲಿ ನಮ್ಮ ಪ್ರೇಮ ಶಾಶ್ವತ, ಗಿರಿಗಗನಗಳು ಬೀರಲಿ ನಮ್ಮ ಪ್ರೀತಿ ಶಾಶ್ವತ, ನದಿ ಸಾಗರ ಬೆರಳಲಿ ನಮ್ಮ ಪ್ರೇಮ ಶಾಶ್ವತ. ಸೊ ಫೈನಲಿ ನಾವು ಚೆನ್ನೈ ಬಂದಿದ್ವಿ. ಏನು ಗುರು, ಚೆನ್ನೈಲಿ ಇಷ್ಟೊಂದು ಬಿಸಿಲು, ಇಷ್ಟೊಂದು ಶೆಕೆ ಆಗ್ತಿದೆ ಫುಲ್ಲು. ಟ್ರೈನ್ ಜರ್ನಿ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಬಟ್ ಓಕೆ. ಸೊ ಇವಾಗ ಚೆನ್ನೈಗೆ ಬಂದು ಇಳಿದಿದ್ವಿ, ಚೆನ್ನೈ ಸೆಂಟರ್ಗೆ. ನೆಕ್ಸ್ಟು ಎಲ್ಲಿಗೆ ಹೋಗಬೇಕು, ರೂಮ್ ಮಾಡಬೇಕು ನೋಡೋಣ. ನಮ್ಮ ಕಾವ್ಯ ವಿಚಾರ್ಸಕ್ಕೆ ಹೋಗಿದ್ದಾರೆ, ನಮ್ಮ ಕಾವ್ಯ ಮತ್ತು ನಮ್ಮ ಟೀಮ್ ಅವರು ವಿಚಾರ್ಸಕ್ಕೆ ಹೋಗಿದ್ದಾರೆ. ನೋಡ್ಬಿಟ್ಟು ನಾವೆಲ್ಲ ರೂಮಿಗೆ ಹೋಗಿ ಆರಾಮಾಗಿ ರೆಸ್ಟ್ ಮಾಡೋದು. ಅದಾದ ನಂತರ ಬೆಳಿಗ್ಗೆಯಿಂದ ನಮ್ಮ ಜರ್ನಿ ಶುರು ಆಗುತ್ತೆ. ಹೀಗೆ ಬಂದಾಯಿತು. ಚೆನ್ನೈಲಿ ಏನು ಇಷ್ಟೊಂದು ಬಿಸಿಲು, ತುಂಬಾ ಹೀಟು, ಹ್ಯುಮಿಡಿಟಿ ಜಾಸ್ತಿ ಇದೆ, ತುಂಬ ಸೆಕೆ ಆಗ್ತಿದೆ. ಸೊ ಈಗ ಹೋಟೆಲ್ ಮಾಡಾಯಿತು, ಒಂದು ಸಪ್ತಗಿರಿ ಹೋಟೆಲ್ ಚೆನ್ನಾಗಿದೆ. ಇವಾಗ ಅಲ್ಲಿ ಎಲ್ಲ ನಾವು ಸ್ಟೇ ಆಗಿದ್ದೀವಿ. ಸೊ ಅಲ್ಲಿಂದ ಸ್ವಲ್ಪ ದೂರ ನಾವು ಇವಾಗ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ.
ಸೊ ಚೆನ್ನೈ ಅವ್ರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ, ಇದ್ರೆ ಯಾರಾದರೂ ಕಮೆಂಟ್ ಮಾಡಿ. ಓಕೆನಾ? ಚೆನ್ನೈ ನೋಡಿ ಹೆಂಗಿದೆ, ಚೆನ್ನೈ. ನಾವಿವತ್ತು ಬಂದಿರೋದು ಎಲ್ಲಿಗೆ ಗೊತ್ತಾ? ತಳಪತಿಯ ಊರಿಗೆ. ಆಮೇಲೆ ತಿನ್ಕೊಂಡು ಬರೋಣ. ನಮ್ಮ ಕಾವ್ಯ ಊಟ ಮಾಡಲ್ಲ, ಬನಾನ ತಿಂತೀನಿ ಅಂತ ಹೇಳ್ತಿದ್ಲು. ಬಟ್ ನಾವು ಇಲ್ಲಿ ಯಾವ ಹೋಟೆಲ್ ಚೆನ್ನಾಗಿದೆ ಅಂತ ಗೊತ್ತಿಲ್ಲ, ನೋಡ್ತಾ ಇದ್ವಿ. ಸೊ ನಾವೆಲ್ಲೇ ಬಂದರೂ ನಾನ್ ವೆಜ್. ಸೊ ಒಳ್ಳೆ ಬಿರಿಯಾನಿ ಸಿಗುತ್ತಾ ಅಂತ ನೋಡೋಣ. ಸಿಕ್ಕಿದ್ರೆ ಒಳ್ಳೆ ಬಿರಿಯಾನಿ ತಿನ್ನೋಣ. ಚೆನ್ನೈನ ಫೇಮಸ್ ಫುಡ್ ಯಾವುದು? ಬಿರಿಯಾನಿ. ನಾನ್ ವೆಜ್ ಕೊಟ್ಟು ಪರೋಟ, ಅಂಬೂರ್ ಬಿರಿಯಾನಿ, ಚೆಟ್ಟಿನಾಡು. ಅಲ್ಲಿತ್ತು ಚೆಟ್ಟಿನಾಡು ಬಿರಿಯಾನಿ. ನೀವೇನೋ ಚೆನ್ನಾಗಿರೋದು ಹುಡುಕ್ತಿದ್ದೀರ ಅನ್ಕೊ ಬಂದ್ಬಿಟ್ರಿ. ಒಂದು ಸಿಂಗಲ್ ಪರೋಟ ಪ್ಲಸ್ ತಂದೂರಿ ಚಿಕನ್ ತಂದಿದ್ದೀವಿ. ಸೊ ಈಗ ನಾವು ಡಿನ್ನರ್ ಮುಗಿಸಾಯಿತು. ಡಿನ್ನರಿಗೆ ನಾವು ತಿಂದಿದ್ದು ಏನವ ತಿಂದಿದ್ದು ನಾವು? ಚಿಕನ್ ಫ್ರೈಡ್ ರೈಸ್ ಆ್ಯಂಡ್ ತಂದೂರಿ ಚಿಕನ್. ಚಿಕನ್ ಫ್ರೈಡ್ ರೈಸ್ ಆ್ಯಂಡ್ ತಂದೂರಿ ಚಿಕನ್, ಒಂದು ಸಿಂಗಲ್ ಪರೋಟ ತಿಂದ್ವಿ. ಚೆನ್ನಾಗಿತ್ತು, ಒಂದು ಲೋಕಲ್ ಹೋಟ್ಲಲ್ಲಿ. ಸೊ ಈಗ ನಮ್ಮ ಕಾವ್ಯ ಅವರು ಬನಾನಾ ತೊಗೊಳಕ್ಕೆ ಹೋಗ್ತಿದ್ದಾರೆ. ಇಲ್ಲೆಲ್ಲೂ ಕೂಡ ಬನಾನಾ ಸಿಗ್ತಾ ಇರಲಿಲ್ಲ. ಇಲ್ಲೊಂದು ಇದೇ ನಾವು ಚೆನ್ನೈಯಲ್ಲಿ ಹುಡ್ಕೊಂಡಿರೋ ಹೋಟೆಲ್, ಸಪ್ತಗಿರಿ ರೆಸಿಡೆನ್ಸಿ. ಸೊ ಹೋಟೆಲ್ ಚೆನ್ನಾಗಿದೆ. ಒಳಗಡೆ ಎಲ್ಲ ಬಿಸಿ ಬಿಸಿ, ಒಳಗಡೆ ಕೂಲಾಗಿದೆ. ಆ್ಯಂಡ್ ದೋ ವಾಟರ್ ಬಾಟಲ್ ಜಗ್. ಓಕೆ, ಈ ಹೋಟೆಲ್ ಇದು ತುಂಬ ಚಿಕ್ಕದಾಗಿದೆ. ಲಿಫ್ಟು ನಮ್ಮ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ಆ್ಯಂಡ್ ಯಾರೆಲ್ಲ ಚೆನ್ನಾಗಿ ಬರ್ತೀರಾ, ಚೆನ್ನಾಗಿ ಬಂದಾಗ ಈ ಹೋಟ್ಲಲ್ಲಿ ಇರ್ಬೋದು. 2500 rupees per room. ಬರೀ 2500 rupees. ಆ್ಯಂಡ್ AC ರೂಮ್ ಚೆನ್ನಾಗಿದೆ. ಎಲ್ಲಮ್ಮ ಓಪನ್ ಆಗಿರೋ ನೋಡಿ. ಇದೆಲ್ಲ ಎಷ್ಟು ಸಣ್ಣ ಸಣ್ಣ ಕಾಣಿಸ್ತಿದೆ. ನಮ್ಮ ಮನೆಗಳಲ್ಲಿ ಬಾಲ್ಕನೀಸ್ ಇರ್ತದಲ್ಲ ಅಷ್ಟೇ. ಮನೆ ಬಾಲ್ಕನಿ ಆ್ಯಕ್ಚುಲಿ ಇದಕ್ಕಿಂತ ಸ್ವಲ್ಪ ಚೆನ್ನಾಗೇ ಇರ್ತಾರೆ. ಸೊ ಇದು ನಮ್ಮ ಒಂದು ರೂಮ್. ಸೊ AC ಇದೆ. ಚೆನ್ನೈಲಿ AC ಇಲ್ದಿರ ನಾವು ಮಲ್ಗಕ್ಕೆ ಸಾಧ್ಯನೇ ಇಲ್ಲ. ಸೊ ಇದು ನಮ್ಮ ಒಂದು ರೂಮ್. ಹೀಗಿದೆ ನಮ್ಮ ಬೆಡ್ರೂಮ್. ಹೊರಗಡೆ ಹೇಗಿದೆ ಅಂತ ನೋಡೋಣ. TV ಇದೆ. ಮಾರ್ನಿಂಗ್ ಬೇಗನೆ ಎದ್ದು ರೆಡಿ ಆಯಿತು. ಚೆನ್ನೈಯಿಂದ ನಾವಿವಾಗ ಬೇರೆ ಕಡೆ ಹೋಗ್ತಾ ಇದ್ದೀವಿ. ಬೇರೆ ಕಡೆ ಎಲ್ಲಿ ಏನು ಅಂತ ಹೇಳ್ತೀವಿ. ಸೊ ನಮ್ಮ ಕಾವ್ಯಂದು ಔಟ್ಫಿಟ್ ನೋಡೋಣ. This is my outfit. ಎಲ್ಲಿ ಹೋಗ್ತಿದ್ದೀರಾ ಮೇಡಮ್? ನಾವು ಇವತ್ತು ನಂದು ಔಟ್ಫಿಟ್ ತೋರಿಸು. ಹಾಂ, ನಂದು ಸಿಂಪಲ್ ಔಟ್ಫಿಟ್. ಬಿಕಾಸ್ ಇವಾಗ ಬೋರ್ಡಿಂಗ್ ಹೋಗ್ತಾ ಇದ್ದೀವಿ ನಾವು. ಸೊ ಅದಕ್ಕೆ ಹಾಕಿದ್ದೀನಿ. ಔಟ್ಫಿಟ್ ಚೆನ್ನಾಗಿದೆ ಅಂದರೆ ನೋಡಿ, ಸಿಂಪಲ್ ಆಗಿ ಶೆಕೆಗೆ ಸಖತ್ತಾಗಿದೆ. ಒಂದು ಸಿಂಪಲ್ ವಾಚ್ ಹಾಕ್ಕೊಂಡಿದ್ದೀನಿ, ಒಂದು ರಿಂಗು, ಒಂದು ಚೈನು, ಸ್ಲಿಪ್ಪರ್. ಹೋಗೋಣ? ಎಸ್ ಲೆಟ್ಸ್ ಗೋ. ಬನ್ನಿ. ಸ್ಲಿಪ್ಪರ್ ಹಂಗೆ ತಳ್ಕೊಂಡು ಬರಲ್ಲ ಯಾರು ನನಗೆ ಲಿಫ್ಟಲ್ಲಿ. ಇದು ನನ್ನ ಲಗೇಜು, ಇಷ್ಟೇ ನಮ್ಮ ಲಗೇಜು. ನಂದು ಅಷ್ಟೇ, ಸ್ಮಾಲ್ ಬ್ಯಾಗ್. ಅದು ಮತ್ತೆ ಇದು ಯಾವುದು? ನೀನೇ. ಸೊ ಈಗ ನಾವು ಚೆನ್ನೈಲಿ ಎಲ್ಲ ರೆಡಿಯಾಗಿ ಬ್ರೇಕ್ಫಾಸ್ಟಿಗೆ ಹೋಗ್ತಾ ಇದ್ದೀವಿ. ಸೊ ಎಸ್ಟರ್ಡೇ ನೈಟ್ ಊಟ ಮಾಡಿರೋದ್ರಿಂದ ನಾವು ಲೈಟ್ ಆಗಿ
ಇವಾಗ ಒಂದು ಏನಾದ್ರು ತಿನ್ಬೇಕು ಅಂತ ಶಿವಸಾಗರ್ ಹೋಟೆಲ್ ಬಂದಿದೀವಿ. ಹೋಟೆಲ್ ಹೋಟೆಲ್ ಇದು. ಸೊ ಇವಾಗ ನಾವು ಹೋಟೆಲಿಗೆ ಬಂದಿದ್ದೀವಿ ಬ್ರೇಕ್ಫಾಸ್ಟ್ ಮಾಡಕ್ಕೆ. ಏನ್ ಸಿಗುತ್ತೆ ಅಂತ ನೋಡೋಣ. ಹೋಟೆಲ್ ಚೆನ್ನಾಗಿದೆ ನೋಡಿ. ಇಡ್ಲಿ ಇಡ್ಲಿ ಸಾಂಬಾರ್ ಚಟ್ನಿ ಇಡ್ಲಿ ಸಾಂಬಾರ್ ಚಟ್ನಿ ಸಪ್ರೇಟಾಗಿ ಕೊಟ್ಟವ್ರೆ. ನೋಡಿ, ಟ್ರೈನಲ್ಲಾಯ್ತು, ರೋಡಲ್ಲಾಯ್ತು, ಆಟೋದಲ್ಲೂ ಆಯ್ತು. ನೆಕ್ಸ್ಟ್ ಎಲ್ಲಿ ಯಾವ್ದ್ರಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀವಿ. ಚೆನ್ನೈ ನೋಡಿ, ರೋಡ್ ಎಷ್ಟು ಕ್ಲೀನ್ ಆಗಿದೆ. ಚೆನ್ನೈ ಇದೊಂದು ಸ್ವಲ್ಪ ಹೊತ್ತು ಅದಾದಮೇಲೆ ಒಂದು ಬಸ್ ಇದೆ ನಮ್ಮದು. ಬಸ್ಸಿಗೆ ಬಂದರೆ ಈಗ 1 hour ಜರ್ನಿ ಆದಮೇಲೆ ನಾವು ನಮ್ಮ ಡೆಸ್ಟಿನೇಷನ್ನ ರೀಚ್ ಆಗ್ತೀವಿ. ಚೆನ್ನಾಗಿದೆ ನೋಡಲ್ಲ, ಕ್ಲೀನ್. ಓ ವಿಜಯ್, ದಳಪತಿ ಎಲ್ಲೂ ಒಂದು ಪೋಸ್ಟರ್ ಕೂಡ ನೋಡಿಲ್ಲ ನಾನು. ಕನ್ನಡ ಬರುತ್ತಾ? ತಮಿಳು? ಆಯ್ ಸಲಂಗ ಆಯ್ ಪಟ್ಟಂಗ್ರ ಸರ್. ನೋಡಿ, ಉಂಗಳ ಪೇರು ಏನು? ಸೆಲ್ವಂ. ನಾವು ಹಿಂಗ ಸೆಲ್ವಂ ಸರ್ ಊಟ ಆಟೋದಲ್ಲಿ ಪೋಲಿಂಗ ನೋಡಿ. ರಾಜಸ್ಥಾನ್ ತಮಿಳ್ನಾಡು ಸೆಗ್ರಿಟೆಡ್. ಓ ಅಸೆಂಬ್ಲಿ. ಓ ನಾನು ಇಲ್ಲೇ ಬರೋದು ಸರ್ ಅಸೆಂಬ್ಲಿಗೆ. ಫ್ಲಾಗ್ ಇಂಡಿಯನ್ ಫ್ಲಾಗ್. ವಿಜಯ್ ಸರ್ ಎಲ್ಲಿರ್ತಾರೆ ಮೇಡಮ್? ಓ ಅಸೆಂಬ್ಲಿ. ಓ ನಮ್ಮ ದಳಪತಿ ವಿಜಯ್ ಸರ್ ಇಲ್ಲೇ ಇರ್ತಾರೆ ಅಸೆಂಬ್ಲಿಯಲ್ಲಿ. ಆಲ್ರೆಡಿ ಇಲ್ಲಿ ಬಾಲು. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ. ರೋಡೆಲ್ಲ ನೀಟಿದೆ. ಆ್ಯಕ್ಚುಲಿ ನನಗೆ CM ವಿಜಯ್ ಸರ್ದು ತುಂಬ ಇಷ್ಟ ಆಯಿತು. ಆಡಳಿತ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಒಂದು ಹೆಣ್ಮಗಳು ಲೇಟಾಗಿ ಕತ್ಲೆಯಲ್ಲಿ ಹೋಗ್ಬಾರ್ದು ಅಂತ, ಕತ್ಲೆಯಲ್ಲಿ ಹೋಗ್ಬೇಕಾದ್ರೆ ಸೇಫ್ಟಿ ಬೇಕು ಅಂತೇಳಿ ಡ್ರೋನ್ನ ಬಿಟ್ಟಿದ್ದಾರಂತೆ. ಹಾಗೆ ತಮಿಳ್ನಾಡು, ಚೆನ್ನೈ ಎಲ್ಲ ಏನಿದೆ ಅಲ್ಲ, ಅಲ್ಲೆಲ್ಲ ಬ್ಯಾನರ್ಸ್. ಸೊ ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕದಲ್ಲೆಲ್ಲ ಏನಂದರೆ, ಯಾವುದಾದ್ರೂ ಬರ್ತ್ಡೇ ಆದರೆ, ಯಾವುದಾದ್ರೂ ಪಕ್ಷ ಬಂತು ಅಂದರೆ ಪೋಸ್ಟರ್ ದೊಡ್ಡದಾಗಿರುತ್ತೆ, ಬ್ಯಾನರ್ಸ್ ಜಾಸ್ತಿ ಆಗ್ತಾ ಇರ್ತಾರೆ. ಬಟ್ ಇಲ್ಲಿ ಆ ಥರ ಇಲ್ಲ. ಯಾರಿದು? ವಣಕಂ, நல்லா இருக்கிறது உங்கள ಚೆನ್ನೈ. ಥ್ಯಾಂಕ್ ಯು ಸರ್. ಸೊ ಚೆನ್ನೈ ತುಂಬ ಚೆನ್ನಾಗಿತ್ತು. ಸೊ ಈಗ ನಾವು ನಮ್ಮ ಒಂದು ಪ್ಲೇಸ್ಗೆ ರೀಚ್ ಆಗಿದ್ದೀವಿ. ಸೊ ಇಲ್ಲಿಂದ ನಾವು ನಮ್ಮ ಡೆಸ್ಟಿನೇಷನ್ನ ರೀಚೋದಕ್ಕೆ ರೆಡಿ ಆಗ್ತಾ ಇದ್ದೀವಿ. ಬಸ್ ಬಂದಿದೆಯಲ್ಲ, ನಮ್ಮ ಇಂಡಿಯಾದ ಫ್ಲಾಗ್. ಆ್ಯಕ್ಚುಲಿ ನಾವು ಕ್ರೂಸಿಗೆ ಹೊರಟಿದ್ದೀವಿ. ಇವಾಗ ವೇಟಿಂಗ್ ರೂಮಲ್ಲಿ ಇದ್ದೀವಿ. ವೇಟಿಂಗ್ ರೂಮಲ್ಲಿ ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ಹೇಳ್ಬಿಟ್ಟೆ. ಫ್ಲಾಗ್ಸ್ ನೋಡಿ, ಎಲ್ಲದು ಇದೆ ಫ್ಲಾಗ್. ಎಲ್ಲ ಕಂಟ್ರೀಸ್ ಇದೆ. ಸೊ ಇವಾಗ ನಾವು ಕ್ರೂಸಿಗೆ ಹೋಗೋಕ್ಕೆ ವೇಟಿಂಗ್ ರೂಮಲ್ಲಿ ಕೂತಿದ್ದೀವಿ. ಆ್ಯಕ್ಚುಲಿ ನನಗೆ ಚಿಕ್ಕ ವಯಸ್ಸಲ್ಲಿ ಒಂದು ಆಸೆ ಇರ್ತವೆ. ನಾನು ನೇವಿಗೆ ಜಾಯ್ನ್ ಆದೆ, ಆರ್ಮಿಗೆ ಜಾಯ್ನ್ ಆದೆ. ಅಲ್ಲಲ್ಲ, ಆರ್ಮಿ ಏರ್ಫೋರ್ಸಿಗೆ ಜಾಯ್ನ್ ಆದೆ, ನೇವಿಗೆ ಜಾಯ್ನ್ ಆಗಬೇಕಿತ್ತು. ಆ್ಯಕ್ಚುಲಿ ನೇವಿಗೆ ಜಾಸ್ತಿ ಲೇಡೀಸ್ ಜಾಯ್ನ್ ಆಗಲ್ಲ, ಜಾಸ್ತಿ ಬಾಯ್ಸೇ ಆಗೋದು. ನಾನೇನಾದರೂ ನೇವಿಗೆ ಜಾಯ್ನ್ ಆಗಿದ್ದಿದ್ರೆ
ನಾನು ಕೂಡ ಕ್ರೂಸ್ ಅಲ್ಲಿ ಇರ್ತಿದ್ದೆ. ಸಬ್ಮೆರಿನ್ಸ್ ನ ಡ್ರೈವ್ ಮಾಡ್ತಾ ಇದ್ದೆ, ಹೇಳ್ತಾ ಇದ್ದೆ ಪೈಲಟ್ ಆಗ್ತಿದ್ದೆ. ಬಟ್ ಹಾ, ಪೈಲಟ್ ಅಂದ್ರೆ ಏನ ಡ್ರೈವ್ ಮಾಡ್ತಾರೆ ಅವ್ರೆಲ್ರು ಪೈಲಟ್. ಏರೋಪ್ಲೇನ್ ಓಡಿಸೋರು ಮಾತ್ರ ಪೈಲಟ್. ನೋ ನೋ ನೋ, ಆಕ್ಚುಲಿ ನಾನು ಏರ್ ವಿಂಗ್ ಮಾಡಿ ಏರ್ ಫೋರ್ಸ್ ಜಾಯ್ನ್ ಆಗಿದ್ನಲ್ವಾ, ಅವಾಗ ನಾನು ಫ್ಲೈ ಮಾಡಿದೀನಿ. ನೀನ್ ನೋಡಿದ್ಯಾ ತಾನೆ? ವಿಡಿಯೋ ನೋಡಿದೀನಿ, ಡೈರೆಕ್ಟ್ ಆಗಿ ನೋಡಿಲ್ಲ. ವಿಡಿಯೋದಲ್ಲಿ ನಾನೇ ತಾನೇ ಇದ್ದಿದ್ದು? ಹೌದು. ವಿಡಿಯೋದಲ್ಲಿ ನಾನೇ ಇದ್ದೆ, ನಾನೇ ಫ್ಲೈಯಿಂಗ್ ಮಾಡಿದ್ದೀನಿ. ಕೊಟ್ಟಂಗೆ ಹೇಳ್ದೆ. ಏ ಸೊ ಇವಾಗ ನಾವೆಲ್ಲ ವೆಯ್ಟ್ ಮಾಡ್ತಾ ಇದೀವಿ. ಈ ಬೋರ್ ಆಗ್ತಿದೆ, ಬಸ್ ಬರ್ಬೇಕು, ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಬೋರ್ ಆಗ್ತಿದೆ ಅಲ್ವಾ, ಏನಾದ್ರೂ ಮಾಡೋಣ ಕವ್ಯ, ಆಕ್ಟಿವಿಟಿ ಮಾಡೋಣ. ಒಂದ್ ನಿಮಿಷ. ಈಗ ನಮ್ ಬಸ್ ಬರಕ್ಕೆ ಇನ್ನೂ ಒಂದು 2 hours ಬೇಕು. ಸೊ ಏನ್ ಮಾಡೋಣ ಅಂತ ಕೂತಿರ್ಬೇಕಾದ್ರೆ ಒಂದು ಮೈಂಡ್ ಅಲ್ಲಿ ಬಂತು, ಒಂದು ಪ್ರ್ಯಾಂಕ್ ಮಾಡೋಣ ಅಂತ. ಸೊ ಪ್ರ್ಯಾಂಕ್ ಏನಪ್ಪಾ ಅಂದ್ರೆ, ನಾವೆಲ್ಲ ಕಾರ್ಡಿಯಲ್ಲ ಕ್ರೂಸಿಗೆ ಹೋಗ್ತಾ ಇದೀವಿ. ನಮ್ ಟೀಮಲ್ಲಿ ಒಬ್ರು ಇನ್ನೋಸೆಂಟ್ ಪರ್ಸನ್ ಇದ್ದಾರೆ. ಸೊ ಅವರು ಮಂಡ್ಯದಿಂದ ಬಂದಿದ್ದಾರೆ. ಅವ್ರದ್ದು ಸ್ವಲ್ಪ ಟಿಕೆಟ್ ಹಾಗೆ ಹೀಗೆ ಪ್ರಾಬ್ಲಮ್ ಆಗ್ತಾ ಇತ್ತು. ಸೊ ನಾನೇನ್ ಪ್ರ್ಯಾಂಕ್ ಮಾಡೋಣ ಅಂತ ಇದೀವಿ ಅಂದ್ರೆ, ಟಿಕೆಟ್ ಕ್ಯಾನ್ಸಲ್ ಆಗಿದೆ ಅಂತ ಪ್ರ್ಯಾಂಕ್ ಮಾಡೋಣ ಅಂತ ಇದೀವಿ. ನೋಡೋಣ ಹೇಗೆ ಅವರು ರಿಯಾಕ್ಟ್ ಮಾಡ್ತಾರೆ ಅಂತ. ಬನ್ನಿ, ಎಲ್ಲರೂ ಕೂತಿದ್ದಾರೆ. ಈಗ ನಾನು ಕ್ಲಬ್ ಒಳಗಡೆ ಹೋಗ್ತಾ ಇದ್ದೀನಿ. ಬಟ್ ಆ ಪ್ರ್ಯಾಂಕ್ ಹೋಗಿ ಏನು ದೊಡ್ಡದಾಗದೇ ಇದ್ರೆ ಸಾಕು. ಇದೇ ಕ್ಲಬ್ ಹೊರಗಡೆ ಹೋಗ್ತಾ ಇದೀವಿ. ಸೊ ನಮ್ಮ ನಿಶಾ ಮೇಡಮ್ ಏನ್ ಮಾಡ್ತಾ ಇದ್ದೀರಾ? Nano chocolates, sharing chocolates to everyone. Let them be sweet and come back. Sweets, distributing sweets so that they will be sweet. ನೀವೇ ಇದೀರಲ್ಲ ಸ್ವೀಟ್. ನಮ್ಮ ಟೀಮ್ ಅವ್ರು ಒಂದ್ಸಲ ನಾನು ಶೋ ಮಾಡ್ತೀನಿ. ಸರ್ ಹಾಯ್ ಮಾಡಿ. ಹಾಯ್ 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 ಹಾಯ್. ಹಾಯ್. ನಾನು ಹೇಳಿದ್ನಲ್ಲ, ಇವರೇ ಪ್ರತಿಮಾ ಮೇಡಮ್. ಹಲೋ ಹಾಯ್. ಸರಸ್ವತಿ ಎಲ್ಲರೂ ಕೂಡ ನಾವೆಲ್ಲ ಒಟ್ಟಿಗೆ ಒಂದು ಟೀಮ್ ಅಲ್ಲಿ ವರ್ಕ್ ಮಾಡ್ತಾ ಇದೀವಿ. ಓಕೆ, ಎಲ್ಲ ಸೀರಿಯಸ್ ಆಗಿದ್ದಾರೆ. ಇವಾಗ ಮಿಷನ್ ಆನ್ ಮಾಡೋಣ, ಆಪರೇಷನ್ ಕಮಲ ಮಾಡೋಣ. ನೋಡಿ ಹಿಂಗೆ ಆಕ್ಟಿಂಗ್ ಮಾಡ್ತಾಳೆ ಇವಾಗ ಅಂತ. ಅವ್ರು ನೋಡಿ, ಅವರು ಅವರೇ ಪಿಂಕ್ ಕಲರ್ ಇದಾರಲ್ಲ, ಅವರೇ ಮಂಡ್ಯದ ಪ್ರತಿಮಾ. ಸೈಡ್ ಕರ್ಕೊಂಡು ಹೋಗಿ ಹೇಳ್ತೀಯಾ? ಜೋರಾಗಿ ಹೇಳ್ಬೇಡ. ರಾಮು ಸರ್ಗೆ, ಅವ್ರ ಅಪ್ಲೈನ್ ರಾಮು ಸರ್ ಅಲ್ಲ, ಅವ್ರ ಇಂಟ್ರಡ್ಯೂಸರ್, ಅವ್ರಿಗೆ ಹೇಳಿ. ಓಕೆ, ನಮ್ಮ ಆಪರೇಷನ್ ಅಲ್ಲಿ ಇವರು ಸಿದ್ಧಾರ್ಥ ಆಪರೇಷನ್ ನ ಶುರು ಮಾಡೋ ಟೈಮಲ್ಲಿ ನಮ್ ಕಾವಿಗೆ ಒಂದು ಕಾಲ್ ಬಂತು. ಸೊ ಕಾವ್ಯ ಕಾಲಲ್ಲಿ ಮಾತಾಡ್ತಾ ಇದ್ದಾಳೆ. ಆಕ್ಚುಲಿ ನಾವು ಇವತ್ತು ಯಾರ್ಯಾರು ಪ್ರ್ಯಾಂಕ್ ಮಾಡ್ತಾ ಇದೀವಿ ಅಂದ್ರೆ, ನಾನು ಕಾವ್ಯ ಪ್ರ್ಯಾಂಕ್ ಮಾಡಬೇಕು ಅಂತ ಡಿಸೈಡ್ ಆಗಿದ್ವಿ. ಬಟ್ ಏನು ಮಾಡೋದು, ನಮ್ಮ ಬಸ್ ಕೂಡ ಬಂದಾಯಿತು. ಸೊ ಈಗ ನಾವು ಬೋರ್ಡಿಂಗಿಗೆ ಹೋಗಬೇಕು. ಸೊ ಹಾಗಾಗಿ ಪ್ರ್ಯಾಂಕ್ ಮಾಡೋಕ್ಕಾಗ್ತಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರ್ಯಾಂಕ್ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಕ್ರೂಸಲ್ಲಿ ಏನೆಲ್ಲ ಮಾಡ್ತೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಬಾಯ್.